ಪ್ರೀತಿಸೋ ಹುಡುಗಿಗೆ ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ನಿಮ್ಮಂಥವ್ರೆಲ್ಲ ಏನಕ್ಕೋ ಪ್ರೀತಿಸ್ತೀರಾ? ನೀವು ಹುಡುಗರೆಲ್ಲ ಲವ್ ಮಾಡೋಕ್ಕೆ ನಾಲಾಯಕಗಳು. ಇನ್ಯಾವತ್ತೂ ನಿಮ್ಮ ಮುಖನ ನನಗೆ ತೋರಿಸ್ಬೇಡ. ಗುಡ್ ಬೈ. ಇಲ್ಲ ಅಣ್ಣ, ಅಯ್ಯಪ್ಪ ನಾನು ಸಿಗರೇಟ್ ಸಿಗ್ತೀನಿ ಮ್ಯಾಟ್ ಮಾಡಿ ಸಿಕ್ಕೊಳಕ್ಕೆ. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾತವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಅಪ್ಪ ದೇವ್ರೆ, ಇದೆಂಥ ಕಾಲ ಬಂತಪ್ಪ. ಸಾರಾಯಿ ಮಾಡಿ ಜನರ ಜೀವನ ಹಾಳು ಮಾಡೋರೆಲ್ಲ ಅವ್ರ ಮನೇಲಿದ್ದಾರೆ. ಪಾಪ ಕಷ್ಟಪಟ್ಟು ದುಡ್ಡು ತಿನ್ನೋರು ನೋಡಿ ಹಿಂಗೆ ಈ ಥರ ಕುಡಿದು ಬೀದಿಲಿ ಬಿದ್ದವ್ರೆ. ಅಯ್ಯೋ ಕರ್ಮ. ರೀ ಸ್ವಾಮಿ, ಹಲೋ ಎದ್ದೇಳ್ರಿ. ಅಯ್ಯಯ್ಯೋ, ಇನ್ನೂ ವಯಸ್ಸು ಹುಡುಗನೇ. ಈಗಿನ ಕಾಲದ ಹುಡುಗರು ಒಂದು ಎಣ್ಣಿಂದ ಬೀಳ್ತವೆ, ಇಲ್ಲ ಎಣ್ಣೆ ಹೊಡೆದು ಹಿಂಗೆ ಬೀದಿಗೆ ಬೀಳ್ತವೆ. ಹೈ, ಏನು ಕಾಲ ಬಂತಪ್ಪ. ಲೋ ಅಪ್ಪಿ, ಅಪ್ಪಿ ಎದಳು. ಅಯ್ಯಯ್ಯಯ್ಯೋ, ಕೈಗೆಲ್ಲ ಆಮ್ಲೆಟ್ ಹಾಕ್ಬಿಟ್ನಲ್ಲಪ್ಪ. ಲೋ ಅಪ್ಪಿ ಎದ್ದೇಳಪ್ಪ. ಲೋ ಮರಿ ಎದ್ದೇಳೋ. ಇವನು ಎದ್ದೇಳೋಂಗೆ ಕಾಣಿಸ್ತಾ ಇಲ್ಲ, ಬಿಟ್ಟೋಗೋಕ್ಕೂ ಮನಸ್ಸಿಲ್ಲ. ಏನು ಮಾಡಲಿ? ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಗರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ. ಎಂದು ಆಳಾಗಬಲ್ಲವನೇ ಅರಸಾಗುವ, ಒಳ್ಳೆ ಅರಸಾಗುವ. ಹೇ ಇವನು ಯಾಕೆ ಹಿಂಗಾಡ್ತಾವನಲ್ಲ? ಲೋ ಅಪ್ಪಿ, ಅಪ್ಪಿ ಯಾಕೋ ಏನಾಗ್ತಾ ಇದೆಯೋ ನಿಂಗೆ? ಹೇಳೋ, ಏನಾಗ್ತಾ ಇದೆಯೋ? ತಲೆನೋವು. ಸಿಂಟೆಕ್ಸ್ ಕಟ್ಲೆ ಸಾರಾಯಿ ಕುಡಿದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಈ ಮಾತಾಡೋದೆಲ್ಲ ಬಿಟ್ಟು ತಲೆನೋವಿಗೆ ಏನು ಮಾಡ್ಬೇಕು ಅದೇ ನೋವು. ಏನು ಮಾಡೋದು?
ಹಾ, ಈಗ ನೋಡಿ ನಿನ್ ತಲೆನೋವು ರಾಕೆಟ್ಗಿಂತ ಸ್ಪೀಡಾಗಿ ಇಳಿದೋಗುತ್ತೆ. ಅದು ಸರಿ, ಈಗಿನ ಕಾಲದ ಹುಡುಗರೆಲ್ಲ ಏನಕ್ಕೆ ಕಲಿಯುವುದು ಕುಡುಕರಾಗಿದ್ದೀರಾ? ಬೇರೆ ಹುಡುಗರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಣ್ಣ. ಸರಿ, ನಿನ್ನ ಬಗ್ಗೆನೇ ಹೇಳು. ತಿಂದಿದ್ದೆಲ್ಲ ಕಕ್ಕೊಂಬಿಟ್ಟು ಕುಡ್ದಿದ್ಯಲ್ಲ, ಏನು ನಿನ್ನ ಪ್ರಾಬ್ಲಮ್ಮು? ಟೆನ್ಷನ್ ಅಣ್ಣ. ನಿನ್ನ ನೋಡಿದ್ರೆ ನನ್ನ ಏಜಲ್ಲಿ ಅರ್ಧ ಏಜು ಆಗಿಲ್ಲ, ಅಂಥದ್ದೇನಪ್ಪ ಟೆನ್ಷನ್ನು? ಇವನು ಧನು ನನ್ನ ಗೆಳೆಯ, ಜೀವದ ಗೆಳೆಯ. ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನನ್ನ ಕಣ್ಮುಂದೆ ಇರ್ತಾನೆ. ಅಣ್ಣ, ಇದಕ್ಕೊಂದು 8,000 ರೂಪಾಯಿ ಕೊಡ್ಬೋದಪ್ಪ. ರೌಂಡ್ ಫಿಗರ್ ಮಾಡ್ಕೊಂಡು ಒಂದು 10,000 ಮಾಡ್ಕೊಳ್ಕ್ರು. ಇಲ್ಲ ನಮ್ಮ ಓನರ್ ಗೊತ್ತಾದ್ರೆ ಬೈತಾರ. ಬರುತ್ತೆ ಕೊಡು. ನೀನು ಏನು ಗುರು ನೀನು? ಇರಲಿ, ಒಂದು 10,000 ಮಾಡ್ಕೊಂಡು ಕೊಡು ಗುರು. ಸರಿ ಆಯ್ತಿರ, ನೋಡ್ತೀನಿ. ತಗೋ, ಇದ್ರಲ್ಲಿ 10,000 ರೂಪಾಯಿ ಇದೆ. ಆದಷ್ಟು ಬೇಗ ಮೊಬೈಲ್ ಬಿಡ್ಸ್ಕೋಬೇಕು, ಆಯ್ತಾ? ಓಕೆ ಗುರು. ಸಂಜು, ತಗೋ ಮಗ, ಇದರಲ್ಲಿ 10,000 ಇದೆ. ಏನು? ಅಮ್ಮಂಗೆ ಹುಷಾರಿಲ್ಲ, ಊರಿಗೆ ಕಳಿಸ್ಬೇಕು ಅಂತಲೋ. ಇಷ್ಟೊಂದು ದುಡ್ಡ? ಹೆಂಗೋ ಮಗ, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಅಮ್ಮ ಇಂಪಾರ್ಟೆಂಟು. ನಮ್ಮಮ್ಮ ಇಂಪಾರ್ಟೆಂಟು. ಏನು? ಫ್ರೆಂಡ್ ತಂಗಿ ನಮಗೂ ತಂಗಿನೇ, ಫ್ರೆಂಡ್ ತಾಯಿ ನಮಗೂ ತಾಯಿನೇ. ಫ್ರೆಂಡ್ ಕಷ್ಟ ನಮಗೂ ಕಷ್ಟ ಅಲ್ವೇನೋ? ಅಲ್ಲ ಕಣಯ್ಯ, ಸಂಜು ಅಲ್ವ ನಿನ್ನ ಹೆಸರು? ಹಾಂ. ಕಷ್ಟ ಅಂದಾಗ ನಿನ್ನ ಜೊತೆ ನಿಲ್ಲೋ ಅಂತ ಒಳ್ಳೆ ಫ್ರೆಂಡ್ ಇಟ್ಕೊಂಡು ಅದೇನೋ ಟೆನ್ಷನ್ನು ಪ್ರಾಬ್ಲಮ್ಮು ಅಂತೀಯಲ್ಲ. ಹಾಂ? ನಿಲ್ಸಿ. ಸ್ಟಾಪ್. ನಿಲ್ಸಿ. ಹಾ, ಥ್ಯಾಂಕ್ ಯು. ನಡೀರಿ. ಡ್ರಾಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ. ತಗೊಳ್ಳಿ. ರೇ, ಇದ್ಯಾಕ್ರಿ? ಪರವಾಗಿಲ್ಲ ಬಿಡಿ. ಅಯ್ಯೋ, ಆಟೋದಲ್ಲಿ ಬಂದಿದ್ರೆ ಕೊಡ್ತಿದ್ದೆ ಅಲ್ವಾ? ಪರವಾಗಿಲ್ಲ, ಇಟ್ಕೊಳ್ಳಿ. ಅದು ಆಕ್ಚುಲಿ ನಾನು ದಿನ ಆಟೋದಲ್ಲೇ ಬರೋದು. ವಾ. ಆದ್ರೆ ಇವತ್ತು ಪಾಪುಗ್ ಹುಷಾರಿರ್ಲಿಲ್ಲ, ಹೊಟ್ಟೆ ಎಷ್ಟಿರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಡ್ರಾಪ್ ಕೇಳಿದೆ. ಏನು ಪಾಪುನ? ನಿಂಗೆ ಮದುವೆ ಆಗಿ ಮಗುನು ಇದೆಯಾ? ಅಯ್ಯೋ ಇಲ್ಲ, ಪಾಪು ಅಂದ್ರೆ ನಮ್ಮನ್ನ ನಾಯಿ ಮರಿ. ಓ, ನಾನು ಶಾಕ್ ಆಗ್ಬಿಟ್ಟಿದ್ನಲ್ರಿ. ಸರಿ ತಗೊಳ್ಳಿ.
ಏ ಬೇಡ ರೀ. ಅಯ್ಯೋ ಇಟ್ಕೊಳ್ಳಿ, ನಾನು ಪಾಪು ಊಟ ಹಾಕ್ಬೇಕು. ಬಾಯ್. ಮಗ ಅದಕ್ಕೆ ಹೆಸ್ರೇನೋ? ಗೊತ್ತಿಲ್ಲ. ಯಾವ ಏರಿಯಾ? ಪಕ್ಕದ ಏರಿಯಾ. ಏನೋ ಲವ್ ಸೀರಿಯಸ್ಸಾ? ಹಾಸ್ಪಿಟ್ಲಲ್ಲಿ ICU ಅಡ್ಮಿಟ್ ಆಗಿ ಹೇಳೇನಪ್ಪ ಸೀರಿಯಸ್ಸು ಅಂತ. ಹಾಂ ಹಾಂ ಸರಿ, ನೆಕ್ಸ್ಟ್ ಏನು? ಪರ್ಪೋಸ್. ಹಾಂ ಮಗ ನಿಲ್ಸು. ಯಾಕೋ? ಬಂದೇ ಇರು ಮಗ. ಅಲ್ಲೇ ಯಾಕಮ್ಮ ಬಾ 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 ಬಾ. ಯಾಕೆ ಅಳ್ತಾ ಇದೆಯಾ ಚಿನ್ನಿ? ಯಾಕೆ? ತಗೋ ಚಾಕ್ಲೇಟ್ ತಗೋ. ಚಾಕ್ಲೇಟ್ ತಿನ್ನು. ಅವಳೇನಾ? ಹಾಯ್ ರೀ. ಹೇಯ್ ಹಾಯ್. ನನ್ನ ಹೆಸರು ಸಂಜಯ್ ಅಂತ, ಸಂಜು ಅಂತ ಕರಿಬೋದು. ನನ್ನ ಹೆಸರು ಬಿಂದು ಅಂತ. ಬಿಮ್ ಅಂತ ಕರೆಯಕ್ಕಾಗಲ್ಲ, ಬಿಂದು ಅಂತಾನೇ ಕರಿಬೇಕು. ವಾ ಸಾಕಾತಾಗಿ ಹೇಳಿದ್ರಿ. ಹೌದು, ಪಾಪು ಹೇಗಿದೆ? ಹೇಯ್ ಸೋ ಕ್ಯೂಟ್. ನಿಮ್ ಪಾಪುನಾ? ಇಲ್ಲ ರೀ, ಅದೇನೋ ಅಳ್ತಾ ಇತ್ತು ಅಂತ ಕರ್ಕೊಂಬಂದೆ. ನನ್ಗಿನ್ನೂ ಮದುವೆನೇ ಆಗಿಲ್ಲ. ನೀವು ಒಳ್ಳೆ. ನಾನು ಕೇಳಿದ್ದು ನಿಮ್ಮ ಮನೆ ನಾಯಿ ಬಗ್ಗೆ. ಹೋಗ್ಬಿಟ್ಟ, ನೀ ಆಟ ಆಡ್ಕೋ. ಓ ಅದು ಸರಿ, ನಿಮಗೆ ಬಾಯ್ ಫ್ರೆಂಡ್ ಇದಾನ? ನೋನು ರೀ, ನಿಮಗೆ ಈ ಲವ್ ಅಂದರೆ ಏನಂತ ಗೊತ್ತಾ? ಚೇಚೆ ಇಲ್ಲಪ್ಪ. ಈ ಲವ್ ಅಂದರೆ ಪ್ರೀತಿ, ಕಾದಲ್, ಮೊಹಬ್ಬತ್, ಪ್ಯಾರ್, ಇಷ್ಕ ಕಣ್ರಿ. ಎಲ್ಲಿ ಸಿಗ್ಬೇಕಪ್ಪ? ನೀನಾ? ಅವಳಿರೋ? ಯಾರೋ? ಯಾರು ಇಲ್ಲ ಬಾ. ಲೋ ಮಗ, ಅದಕ್ಕೇನಾ? ಸಿಕ್ಕಾಗ ಲವ್ ಮ್ಯಾಟ್ರನ್ನ ಹೇಳೋದ್ ಬಿಟ್ಟು ಹಿಂಗೆ ಲವ್ ಅನ್ನೋ ಪದನ ಬೇರೆ ಬೇರೆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹಿಂಗೆ ಆಗೋದು. ಈಗೇನೋ ಮಾಡೋದು? ಪರ್ಪೋಸ್. ಏನೋ ಬರೆಯೋದು? ಈ ಬರಿ. ಇನ್ನ ಮತ್ತಿನ್ನೇನು? ಲವ್ ಲೆಟ್ರ್ ಬರಿ ಮಗ. ಅದೇ ಹೆಂಗ್ ಬರೆಯೋದು ಅಂತ. ಮಗ ಒಳ್ಳೊಳ್ಳೆ ಡೈಲಾಗ್ಗಳು ಬರಿ ಮಗ. ನಂಗೆ ಬರಲ್ವೇ? ಒಳ್ಳೊಳ್ಳೆ ಕವಿತೆಗಳಾದ್ರೂ ಬರಿ ಮಗ. ಅದು ಬರಲ್ವೇ? ಸರಿ, ನಾನು ಹೇಳ್ತೀನಿ, ಅದನ್ನ ಬರಿ. ಸೂಪರ್ ಮಗ, ಹೇಳು. ನಾನೊಂದು ಮರ, ನೀನೊಂದು ಮರ, ನಮ್ಮಿಬ್ಬರ ಮರ ಆಲದ ಮರ. ಲವ್ ಇದ್ಯಾವ ಕವಿತೆನೋ? ಮುಚ್ಕೊಂಡು ಬರಪ್ಪ, ನೀನು ವರ್ಕ್ ಆಗುತ್ತಲ್ಲಿ. ಸರಿ ಆಯ್ತಾಳಪ್ಪ. ನಾನೊಂದು ಮನೆ, ನೀನೊಂದು ಮನೆ, ನಮ್ಮಿಬ್ಬರ ಮನೆ ಅರಮನೆ. ಲವ್ ಇದ್ಯಾವುದೋ ಪ್ರೈಮರಿ ಸ್ಕೂಲ್ ಮಕ್ಕಳು ಕವಿತೆ ಥರ ಇದೆಯಲ್ಲೋ? ಈಗಿನ ಕಾಲದಲ್ಲಿ ಇಂಥ ಕವಿತೆಗಳು ಹೇಳ್ಕೊಂಡೆ ಚಿಕ್ಕ ಚಿಕ್ಕ ಮಕ್ಕಳು ಲವ್ ಮಾಡ್ಕೊಂಡು ಮದುವೆ ಆಗ್ತಿರೋದು. ನನ್ನಂತ ತಾನೆ ಈ ಪ್ರೀತಿ ಯಾಕೆ ಭೂಮಿಲಿದೆ ಅಂತ ತಿಳ್ಕೊಂಡು ಯಾರೇ ನಿನ್ ಚಲ್ವೆ ಅಂತ ಕೇಳ್ಕೊಂಡು ಎಕ್ಸ್ಕ್ಯೂಸ್ ಮೀ ಫಿಲಮ್ ಅಜಾರೋ ಥರ ಜೀವನ ಮಾಡ್ತಿರೋದು. ಸರಿ ಆಯ್ತು ಬಿಡಪ್ಪ, ಬರೀತೀನಿ. ಅದು ಸರಿ, ಅವಳು ಇದನ್ನ ಒಪ್ಕೊಂತಾಳೇನೋ? ನಾಳೆ ನಿಂಗೆ ಗೊತ್ತಾಗುತ್ತೆ, ಹೋಗು. ಹಾಯ್ ಬಿಂದು. ಹಾಯ್ ಸಂಜು, ನೀನೇನಿಲ್ಲಿ? ನೀನೇ ನೋಡೋಣ ಅಂತಾನೆ ಬಂದೆ. ಹೌದಾ, ಏನ್ ವಿಷಯ? ತಗೋ. ಏನಿದು? ಓದು, ನಿಂಗೆ ಗೊತ್ತಾಗುತ್ತೆ. ನೀನೇ ಓದು. ನಾನೊಂದು ಮರ, ನೀನೊಂದು ಮರ, ನಮ್ಮಿಬ್ಬರ ಮರ ಆಲದ ಮರ.
ಇವೆಲ್ಲ ಬೇಡ ನಮಗೆ. ಇವಾಗ ಹೆಂಗ್ ಪ್ರಪೋಸ್ ಮಾಡೋದು? ಹಾಂ, ಅಯ್ಯೋ ಇದಕ್ಕೇನಾಯ್ತು? ಹಾಯ್ ಬಿಂದು. ಹೇ ಹಾಯ್. ಯಾಕೇನಾಯ್ತು? ಅದು ಪಾಪು ಊಟ ಹಾಕ್ಬೇಕಾಗಿತ್ತು ಅಂತ ಫ್ರೆಂಡ್ ಹತ್ರ ಗಾಡಿ ಇಸ್ಕೊಂಡೆ. ಇದ್ಯಾಕೋ ಸ್ಟಾರ್ಟೇ ಆಗ್ತಾ ಇಲ್ಲ. ಹೌದಾ? ಎಲ್ಲಿ ಸೈಡ್ ಬಾ. ಹೆಂಗೆ ಸ್ಟಾರ್ಟ್ ಆಗೋಯ್ತು? ಓ ಥ್ಯಾಂಕ್ಸ್. ಅದು ಸರಿ, ನೀವೇನಿಲ್ಲಿ? ಅಚ್ಚೂರು ಕೆಲಸ ಇತ್ತು, ಬಂದಿದ್ದೆ. ಹೋ ಹೌದಾ? ನೀವು ಎಲ್ಲಿ? ಮನೆ ಕಡೆನಾ? ಹಾಂ. ಹಾಗಾದ್ರೆ ನಮ್ಮನ್ನು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಬಿಸಾಕ್ ಹೋಗ್ಬಿಡಿ. ಹಾಗಾದ್ರೆ ನೀವೇ ಗಾಡಿ ಓಡಿಸಿ. ಹಾಂ, ಓಕೆ. ಇದೇ ನಮ್ಮ ಏರಿಯಾ. ಡ್ರಾಪ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಂ, ಇಟ್ಸ್ ಓಕೆ. ಹಾಂ, ತಗೊಳ್ಳಿ. ಅಯ್ಯೋ ಇದೆಲ್ಲ ಯಾಕೆ? ಆಟೋಗೆ ಬಂದಿದ್ರೆ ಕೊಡ್ತಿರ್ಲಿಲ್ವಾ? ಓ ಸೂರಿಂಗ್ ಟಾರ್ಚಾ? ಎಲ್ಲ ನಿಮ್ಮ ದಯೆ. ಸರಿ ಸರಿ, ನಾನು ಪಾಪು ಊಟ ಹಾಕ್ಬೇಕು, ಬರ್ತೀನಿ. ಹಾಂ. ನೋಟಲ್ಲೇನೋ ಬರ್ತಿದ್ದಾರೆ, ನೋಡೋಣ. ಹೇ ಹೆಣ್ಣೆ, ಕೇಳೆ ಜಾಣೆ, ಕರಿಮಣಿ ಮಾಲೀಕ ನಾನೇ ಕಣೆ. ನಾ ಹಚ್ಚುವ ಸಿಂಧೂರದಿಂದಲೇ ಹೊಳಿಬೇಕು ನಿನ್ನ ಹಣೆ. ನನ್ನ ಒಳಗೋವರೆಗೂ ಕಾಯ್ತಾ ಇರ್ತೀನಿ. ನೀನೇ ನನ್ನ ಬಾಳಿನ ಚಂದಿರ, ಚಂದಿರನಂತೆ ನನ್ನ ಹಣೆ ಹೊಳೆಯಲು ಇಡುವೆಯ ನೀ ಸಿಂಧೂರ. ಏಯ್ ನಿಲ್ಸೋ, ಇಳಿಯೋ, ನಡೀತಾ ಇರು, ನಡಿಯೋ. ಅಣ್ಣ ಇದ್ಯಾಕಣ್ಣ? ಮತ್ತಿನ್ನೇನು, ಒಳ್ಳೆ ಫ್ರೆಂಡು, ಒಳ್ಳೆ ಲವ್ವರು, ಹ್ಯಾಪಿ ಜೀವನ. ಇದರಲ್ಲಿ ಟೆನ್ಷನ್ನು ಪ್ರಾಬ್ಲಮ್ ಎಲ್ಲೋ ಇದೆ. ಇಲ್ಲಿವರೆಗೂ ನನ್ನ ಜೀವನ ಚೆನ್ನಾಗೇ ಇತ್ತಣ್ಣ. ಅವಳು ಯಾವಾಗ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಲೋ ಅವಾಗ ಶುರುವಾಯಿತು ಈ ಪ್ರಾಬ್ಲಮ್ಮು. ಹುಡುಗಿರು ನಮ್ಮ ಲವ್ನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ರೇ ಚಂದಣ್ಣ. ಆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸು, ಆ ವೆಯ್ಟಿಂಗು, ಆ ಇರಿಟೇಟ್ ಮಾಡೋದು, ಇಂಪ್ರೆಸ್ ಮಾಡೋದು, ಆ ಒನ್ ಸೈಡ್ ಲವ್ವೇ ಚಂದಣ್ಣ. ಅಯ್ಯೋ, ಈಗ ಪ್ರಾಬ್ಲಮ್ ಏನು ಅದೇಳು. ಹಾಂ, ಎಲ್ಲರೂ ಲೈಫಲ್ಲಿ ಇರೋ ಥರನೇ, ಹೊಸ್ದೇನೂ ಅಲ್ಲ. ಅದನ್ನೇ ಹೇಳು.